respected branch head, and our esteemed customers, colleagues, and my dear staff members. A very warm welcome to this auspicious occasion of retirement function of our Gamnam Dev sir. I welcome Gamnam Dev sir to the stage and grace the occasion with a garland and bouquet. I welcome our branch head to grace the occasion. And we gathered here to celebrate the retirement function of our Gamnam Dev sir. And I welcome his wonderful wife Hemavati madam also. Completed his dedicated 15 years of service in the bank, and we express our sincere gratitude to his valuable contributions, trust and dedication and patience to handle the things in a friendly manner. And we wish him a very happy, healthy and fruitful retired life, sir. Now I would like to invite our branch head Santosh Kumar sir to speak a few words. Good evening. ನಾನು ಶಾರದಲ್ಲಿ ಮಾತಾಡಿದ್ದಾರೆ ಗೊತ್ತಾಗ ಆ್ಯಕ್ಚುಲಿ ಇವರು ತುಂಬ ಸೀನಿಯರ್ಸ್. ನಮಗೆ ನಮ್ಮ ವರ್ಕಲ್ಲಿ ಅವರು ಜೂನಿಯರ್, ಬಟ್ ಲೈಫಲ್ಲಿ ತುಂಬ ಸೀನಿಯರ್. ಸೊ ಇವತ್ತು ಅವರ ಒಂದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಇದು ಇವತ್ತು ಗಮನಂದಿ ಅವ್ರದ್ದು ರಿಟೈರ್ ಅಂದರೆ ಇವತ್ತು ಏಜ್ ಈಸ್ ನಂಬರ್, ಏಜ್ ಹೇಳಬಾರ್ದು ಅದಕ್ಕೆ. ಸೊ ರಿಟೈರ್ಮೆಂಟ್ ಅಂದರೆ ಕೊನೆಯ ಕ್ಷಣದ ದಿನ ಬ್ಯಾಂಕಿನಲ್ಲಿ. ಬಟ್ ದಿಸ್ ಈಸ್ ನಾಟ್ ಎ ಸ್ಟಾಪ್. ನೀವು ಬರ್ತಾ ಇರಬೇಕು, ಹೆಲ್ಪ್ ಮಾಡ್ತಾ ಇರಬೇಕು ನಮಗೆ. ಆ್ಯಂಡ್ ಐ ಆಲ್ ದ ವೆರಿ ಬೆಸ್ಟ್ ಟು ಯು ಸರ್ ಇನ್ ದ ಫ್ಯೂಚರ್. ನಿಮ್ಮ ಮುಂದಿನ ದಿನಗಳು ಒಳ್ಳೆ ಆರೋಗ್ಯಕರವಾಗಿ ಚೆನ್ನಾಗಿ ಇರಲಿ ಅಂತ ನಾನು ಆಶೆ ಪಡ್ತೇನೆ. ಆ್ಯಂಡ್ ಯಾಕೆಂದರೆ ನಾವು ಏಜಲ್ಲಿ ಚಿಕ್ಕದಾದ ಕಾರಣ ನಾವು ಜಾಸ್ತಿ ಏನು ಹೇಳೋಕ್ಕಾಗಲ್ಲ ನಿಮಗೆ. ಸೊ ಎಲ್ಲರ ಪರವಾಗಿ ನಿಮಗೆ ಒಂದು ನಮ್ಮ ಶುಭಾಶಯ ಸರ್. ನಾನು ಎಲ್ಲಿ ಹೋದರೂ ಒಬ್ಬರು ಜಾಯ್ನಿಂಗ್ಗೆ ಒಬ್ಬರು ರಿಟೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಇಲ್ಲಿ ನನಗೆ 3 ಆಗಿತ್ತು. ಸೊ ಟ್ರಾನ್ಸ್ಫರ್ ಆಯಿತು, ಒಬ್ರಿಗೆ ಜಾಯ್ನಿಂಗು ಆಗಿದೆ. ದ್ಯಾಟ್ ಇಸ್ ಯುವರ್ ರಿಟೈರ್ಮೆಂಟ್ ಡೇ. ಸೊ ಆಲ್ ದ ಬೆಸ್ಟ್. ಹೀಗೆ ಟಚ್. ಇಲ್ಲಿ ನಮಗೆ ನಮ್ಮ ಯೂನಿಯನ್ ಬ್ಯಾಂಕಿನ ಹೆಡ್ ಆಫೀಸಿನಿಂದ ಬರುವಂಥ ಸರ್ಟಿಫಿಕೇಟ್ಸ್ ಇವರಿಗೆ. ಸೊ ಇದರಲ್ಲಿ ಏನು ಬರೆದಿದೆ ಅಂತ ಜಸ್ಟ್ ಓದ್ತಾ ಇದ್ದೇನೆ. ಶ್ರೀ ಗನ್ಮನ್ ದೇವ್ ಸರ್ವ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ ಓವರ್ ದ 17 years ವಿತ್ ದ ಸಿನ್ಸಿಯರಿಟಿ ಡೆಡಿಕೇಶನ್ ಇಟ್ ಹ್ಯಾಸ್ ರಿಟೈರ್ಡ್ ಆನ್ 31/7/2026. We record our sincere appreciation of his invaluable contribution to the growth and development of the bank. We wish him a happy and healthy, active, retired life. So this is from your central office in the Bandar letter. And also the given same on central office. This is all given. The central office in the ನಿಮಗೆ ಸಿಲ್ವರ್ ಇದ್ದು ಮೊಮೆಂಟೋ. ಫಸ್ಟ್ ಇದು ಫಸ್ಟ್ ನಿಮಗೆ ನಾವು ಇವತ್ತು ನಮ್ಮ ಕ್ಯಾಶಿಯರ್ ಆಗಿ ಸರ್ವಿಸ್ ಮಾಡ್ತಿದ್ದಂತಹ ಶ್ರೀ ಗಮ್ನಮ್ ದೇವ್ ಸರ್ ಅವರ ರಿಟೈರ್ಮೆಂಟ್ ಫಂಕ್ಷನಿಗೆ ಎಲ್ಲರೂ ಸೇರಿರ್ತೇವೆ. ನಮಗೆ ಈಗ ನೋಡುವಾಗಲೇ ಗೊತ್ತಾಗ್ತದೆ ಎಲ್ಲರೂ ಎಲ್ಲೆಲ್ಲಿಂದೆಲ್ಲ ಬಂದಿದ್ದೇವೆ ನಾವೆಲ್ಲ. ಎಷ್ಟು ಈಗ ನೋಡಿ ಹೆವಿ ರೈನ್ ಆಗ್ತಾಯಿದೆ, ಮಳೆ ಬರ್ತಾಯಿದೆ, ಆದರೂ ಕೂಡ ಅವರ ಮೇಲೆ ಒಂದು
ಒಂದು ಪ್ರೀತಿಯಿಂದ ಎಲ್ಲರೂ ಕೂಡ ಬಂದಿದ್ದೇವೆ ನಾವೆಲ್ಲ. ಅದು ಅಂದರೆ ಅದರಲ್ಲಿ ಗೊತ್ತಾಗ್ತದೆ ಎಲ್ಲರಿಗೂ ಎಷ್ಟಿಗೆ ಇಷ್ಟ ಅವರ ಹತ್ರ, ಅಂದರೆ ಅವರ ಸರ್ವಿಸ್ ಆಗಲಿ, ಯಾವತ್ತು ಅವರು ಅವರ ಡ್ಯೂಟಿ ಮಾಡುವಾಗ ಒಂದು ಇದು ಮಾಡ್ಕೊಂಡಿಲ್ಲ, ಅವ್ರು ಕಾಂಟ್ರವರ್ಸಿ ಅಂತ ಹೇಳ್ತಾರಲ್ಲ ಆ ಥರ ಏನಿಲ್ಲ. ಅವರ ಸರ್ವಿಸ್ ತುಂಬ ಚೆನ್ನಾಗಿದೆ. ಅವರು ಅಂದರೆ ನಾನು ಅಲ್ಲಿ ಕ್ಯಾಶ್ ಆಫೀಸರ್ ಆಗಿದ್ದೆ, ಅವರು ಕ್ಯಾಶಿಯರ್ ಆಗಿದ್ದಾಗ 2 ಇಯರ್ಸಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಲ್ಲಿ ಜೊತೆಯಲ್ಲಿ. ಹಾಗಾಗಿ ಅವರ ಟ್ರಾನ್ಸ್ಫರ್ ಇವತ್ತು ಅವರದ್ದು ಅಂದರೆ ರಿಟೈರ್ಮೆಂಟ್ ಫಂಕ್ಷನ್ ಅಂತ ಗೊತ್ತಾಗಿ ನಾನೀಗ ಟ್ರಾನ್ಸ್ಫರ್ ಆಗಿ ಹೋಗಿದ್ದೇನೆ ಮೈಸೂರಿಗೆ. ಆದರೂ ಕೂಡ ಇವತ್ತಿನ ದಿವಸಕ್ಕೆ ಟೈಮ್ ಮಾಡ್ಕೊಂಡು ನಾನು ಬಂದಿದ್ದೇನೆ. ಯಾಕೆಂತಂದರೆ ಇವತ್ತು ಬರಲೇಬೇಕು, ಅವರ ರಿಟೈರ್ಮೆಂಟ್ ಫಂಕ್ಷನಿಗೆ ನಾನು ಒಂದೆರಡು ಮಾತಾಡಲೇಬೇಕು ಅಂತ ಎನಿಸಿ ಬಂದಿದ್ದೇನೆ. ಸೊ ನನಗೆ ಅಂದರೆ ಏನು ಹೇಳಬೇಕಂತಂದರೆ ಅವರು ವೆಲ್ ಡಿಸಿಪ್ಲಿನ್ಡ್. ಯಾಕೆಂದರೆ ಎಷ್ಟಾದರೂ ಅವರಂದರೆ ಎಕ್ಸ್ ಮಿಲಿಟ್ರಿ. ನಾನು ಬ್ಯಾಂಕಿಗೆ ಸೇರೋ ಮೊದಲು ಇಂಡಿಯನ್ ಆರ್ಮಿಯಲ್ಲಿ 1987ರಲ್ಲಿ ಆರ್ಮಿಗೆ ಜಾಯ್ನ್ ಆಗಿದೆ. ಆರ್ಮಿ ಜಾಯ್ನ್ ಆಗಿ 3 ವರ್ಷ ನಾನು ಮದ್ರಾಸ್ ಇಂಜಿನಿಯರ್ ಗ್ರೂಪ್, ಆದರೆ ಇಂಜಿನಿಯರ್ಸ್ ಅಂತ, ಅದರಲ್ಲಿ 20 ವರ್ಷ ಸರ್ವಿಸ್ ಮಾಡಿದ್ದೇನೆ. ಅಂದರೆ ಮೊದಲ ನಂದು ಸರ್ವೀಸ್ ಬ್ಯಾಂಗ್ಳೂರು, ಆನಂತರ ಬ್ಯಾಂಗ್ಳೂರಿನ ಟ್ರೈನಿಂಗ್ ಮುಗಿಸಿ ವೆಸ್ಟ್ ಬೆಂಗಾಲ್ನ ಸಿಲ್ಲಿಗುರಿಯಿಂದ ಅಲ್ಲಿಂದ ನಮಗೆ ಸಿಕ್ಕಿಮ್ಗೆ ಇದಾಯಿತು. ಸಿಕ್ಕಿಮಲ್ಲಿ 1 ವರ್ಷ ಇದ್ದೆ. ಆನಂತರ ನಾಗಾಲ್ಯಾಂಡಿಗೆ ಹೋದೆ. ನಾಗಾಲ್ಯಾಂಡಲ್ಲಿ 1-2 ವರ್ಷ ಇದ್ದು, ಆನಂತರ ಮಿಜೋರಾಮ್, ಅಲ್ಲಿಂದ ತಿರುಗಿ ನಾವು ವೆಸ್ಟ್ ಬೆಂಗಾಲ್ ಇದರಲ್ಲಿ ಪೋರ್ಟ್ ವಿಲಿಯಮ್ಗೆ ಬಂದೆವು. ಟೋಟಲ್ ಅಲ್ಲಿ ಆ ಏರಿಯಾದಲ್ಲಿ 9 ವರ್ಷ ಇದ್ದೇವೆ ನಾವು 33 ಕೋರಲ್ಲಿ. ಆನಂತರ ಪಠಾಣ್ಕೋಟ್ಗೆ ಇದಾಯಿತು, ಮೂವ್ ಆಯಿತು ಯೂನಿಟ್. ಪಠಾಣ್ಕೋಟಲ್ಲಿಂದ ನಾವು ನಮಗೆ ಇದ್ದದು ಜಮ್ಮು ಇದರಲ್ಲಿ ನಮ್ಮದು ಇದೆಲ್ಲ ಅಂತ. ಜಮ್ಮಲ್ಲಿ ನಾನು 7 ವರ್ಷ ಇದ್ದೆ. 1992ರಿಂದ 97ರವರೆಗೆ ಇದ್ದೆ. ಆನಂತರ ತಿರುಗಿ ಶ್ರೀನಗರಕ್ಕೆ ಬಂತು. ನಾವು ಅಲ್ಲಿಂದ ಶ್ರೀನಗರದಲ್ಲಿ 3 ವರ್ಷ ಇದ್ದು, ಆನಂತರ ಶ್ರೀನಗರದ ನಮ್ಮದು ಇದ್ದದೆಲ್ಲ ಫೀಲ್ಡ್ ಏರಿಯಾ, ಬಾರಾಮುಲ್ಲಾ. ಅನಂತರ ಲಾಸ್ಟ್ಗೆ ನಾವು ತಂಗದಾರಲ್ಲಿದ್ದೆವು. ತಂಗದಾರಿಂದ ಮತ್ತು ಅಲ್ಲಿ ಶ್ರೀನಗರದಿಂದ ನಾವು ರಿಟೈರ್ಡ್ ಆಗಿ ಬಂದದ್ದು 2006ರಲ್ಲಿ. 2006 ಮಾರ್ಚಲ್ಲಿ ಬಂದದ್ದು, ಲಾಸ್ಟಿಗೆ ಮಾರ್ಚ್ ಎಂಡಿಗೆ. ಆನಂತರ 3 ವರ್ಷ ನಾನು ರಿಟೈರ್ಡ್ ಆಗಿ ಬಂದು ಇಂಫೋಸಿಸಲ್ಲಿದ್ದೆ. ಆನಂತರ ಇಂಫೋಸಿಸ್ ನಾವು ಬ್ಯಾಂಕಿನಲ್ಲಿ ಜಾಬ್ ಸಿಕ್ಕಿತ್ತು. 2009ರಲ್ಲಿ ಜೂನ್ 3ಕ್ಕೆ ನಾನು ಕಾರ್ಪೊರೇಷನ್ ಬ್ಯಾಂಕ್, ಈಗ ಮುಂಚೆ ಕಾರ್ಪೊರೇಷನ್ ಬ್ಯಾಂಕ್, ಆ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಜಾಯ್ನ್ ಆದೆ ಅದು ಲಿಫ್ಟ್ ಮ್ಯಾನ್ ಆಗಿ. ಆನಂತರ 7 ವರ್ಷ ಹೆಡ್ ಆಫೀಸಲ್ಲಿದ್ದೆ. ಆನಂತರ ಪ್ರಮೋಷನ್ ಆಗಿ ಹೊಸಬೆಟ್ಟು ಮಂಜೇಶ್ವರಕ್ಕೆ ಟ್ರಾನ್ಸ್ಫರ್ ಆಯಿತು. 2016ರಿಂದ 2021ರವರೆಗೆ ಹೊಸಬೆಟ್ಟು ಮಂಜೇಶ್ವರಲ್ಲಿದ್ದೆ. ಮಂಜೇಶ್ವರದಿಂದ ಕೊರೋನಾ ಟೈಮಲ್ಲಿ ಡೆಪ್ಟೇಷನ್ ಥರ 8 ತಿಂಗಳು ಕೊಂಚಾಡಿ ಪದವಿನ ಅಂಗಡಿಯಲ್ಲಿದ್ದೆ ಬ್ರ್ಯಾಂಚಲ್ಲಿ. ಆನಂತರ ತಿರುಗಿ ಮಂಜೇಶ್ವರಕ್ಕೆ ಹೋದ. ಕೊರೋನಾ ಆದ ನಂತರ ತಿರುಗಿ 21 ಏಪ್ರಿಲ್ಗೆ ನಾನು ತೊಕ್ಕೋಟು ಬ್ರ್ಯಾಂಚಿಗೆ ಟ್ರಾನ್ಸ್ಫರ್ ಆದೆ. ರಿಟೈರ್ಮೆಂಟ್ ನಾನು ತೊಕ್ಕೋಟು ಬ್ರ್ಯಾಂಚಿನಲ್ಲಿ ಹಾಕ್ತಾಯಿದ್ದೇನೆ. ಅದೇ ಬ್ಯಾಂಕಿಗೆ ಬಂದ ನಂತರ ಯೂನಿಯನ್ ಬ್ಯಾಂಕಿಗೆ ನಾನು ತುಂಬ ಋಣಿಯಾಗಿದ್ದೇನೆ. ಅದು ನನಗೆ ಇಲ್ಲಿ ಮನೆ ಹತ್ತಿರವೇ ಒಂದು 5 ಕಿಲೋಮೀಟ್ರ್ ಒಳಗೆ ನನಗೆ ಸಿಕ್ಕಿತು. ನನ್ನ ಮನೆ ಜಪ್ಪಿನಮೊಗರಿಂದ ಇಲ್ಲಿಗೆ ನಮಗೆ ತುಂಬ ಹತ್ತಿರ ಆಗ್ತಿತ್ತು. ಅದೇ ನನ್ನ ತುಂಬ ಸಹೋದ್ಯೋಗಿಗಳು ನಮಗೆ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. OP ಪರಾಕ್ರಮ, OP ವಿಜಯ ಆಗಿದೆ. ಆಗ ನಾವು ಕಾರ್ಗಿಲ್ ಇದ್ದಾಗುವಾಗ ಅದು ಆ್ಯಕ್ಚುಲಿ ನನ್ನ ಮಗಳು 1999 ಜನವರಿ 20ಕ್ಕೆ ಡೆಲಿವರಿ ಆದದ್ದು. ಜನವರಿ 20. ನಾ ಕಾರ್ಗಿಲ್ ಸ್ಟಾರ್ಟ್ ಆದದ್ದು ಫೆಬ್ರವರಿಗೆ ಸ್ಟಾರ್ಟ್ ಆಗಿದೆ. ಅದು ಆ ಟೈಮಲ್ಲಿ ಟೆಲಿಗ್ರಾಮ್ ಬಂದು ನಾವು ಸ್ವಲ್ಪ ದಿವಸದಲ್ಲಿ 20 ದಿವಸದಲ್ಲೇ ಹೊರಟಿದ್ದೇನೆ ನಾನು. ಆ ನಂತರ ಬಂದದ್ದು 1.5 ವರ್ಷ ಆದ ನಂತರ ಅದರ ಮಗುವನ್ನು ಫೋಟೋವೇ ತೋರಿಸಿ ಇವರು ಇದ್ದದ್ದು ತಂದೆ ಅಂತ. ಆನಂತರ ಮತ್ತೆ ತಿರುಗಿ 1.5 ವರ್ಷ ನಂತರ ರಜೆ ಮುಗಿಸಿ ಒಂದು ತಿಂಗಳು ಇದ್ದು ಮತ್ತೆ ಹೋದದ್ದು. ಮತ್ತೆ ತಿರುಗಿ ಸಂಸತ್ ಭವನ ಅಟ್ಯಾಕ್ ಆದಾಗ ಮತ್ತೆ ಟೆಲಿಗ್ರಾಮ್ ಬಂತು. ಹಾಗೆ ಆಗ OP ಪರಾಕ್ರಮ, OP ವಿಜಯ ನಾ 2 ಅಟೆಂಡ್ ಮಾಡಿದ್ದೇನೆ.
ಟೈಮ್ ಆಗಿ ಆನಂತರ ಈ ಸಂಸತ್ ಭವನ ಅಟ್ಯಾಕ್ ಆದ ನಂತರ ಕೂಡ ಇದು ನಮ್ಮದು ಫೀಲ್ಡಲ್ಲೇ ಇದ್ವಿ ನಾವು. ಆನಂತರ ತಿರುಗಿ ಸಂತೃಪ್ತ ಬದುಕು ಹೌದು. ಅದೇ ಒಂದು ಡಿಸಿಪ್ಲಿನ್, ಶಿಸ್ತು ಮತ್ತು ನಾವು ಹೇಗೆ ಇರಬೇಕಂತ ಒಂದು ಆರ್ಮಿ ಹೇಗೆ ಕಲಿಸಿಬಿಟ್ಟಿದೆ. ಮತ್ತು ಸಿವಿಲ್ ಲೈಫ್ಗೆ ಬಂದರೆ ಜನರ ಹತ್ರ ಹೇಗೆ ಬೆರೆಯಬೇಕಂತ ಬ್ಯಾಂಕಿಗೆ ಬಂದು ನಾವು ಇದು ಮಾಡಿದ್ವಿ. ಗಮ್ನಮ್ ದೇವ್ ಇವರು ನಮ್ಮ ಭಾರತ ದೇಶದ ಒಂದು ಯೋಧರಾಗಿ, ಅದು ಈ ಕಾರ್ಗಿಲ್ ಸಮಯದಲ್ಲಿ ಅವರು ನೀಡಿದ ಸೇವೆಯನ್ನು 20 ವರ್ಷಗಳು ನಿರಂತರ ನಮ್ಮ ಸೈನ್ಯದಲ್ಲಿ ದುಡಿದು ಆನಂತರ ಯೂನಿಯನ್ ಬ್ಯಾಂಕಿಗೆ ಸೇರ್ಪಡೆಯಾಗಿ 17 ವರ್ಷಗಳ ಸೇವೆಯನ್ನು ನೀಡಿ, ಅದು ಕೊನೆಗೆ ಅವರ ಸೇವಾಂತ್ಯದಲ್ಲಿ ನಮ್ಮ ಉಳ್ಳಾಲ ತೊಕ್ಕೋಟು ಬ್ರ್ಯಾಂಚಿನಲ್ಲಿ ನೀಡಿದ ಸೇವೆಯು ನಾವು ನೋಡಿದ್ದೇವೆ. ಅವರು ನೀಡಿದ ಸೇವೆಯನ್ನು ನಾವು ಅದರಲ್ಲೂ ಅವರ ಗುಣ, ಅವರು ಗ್ರಾಹಕರ ಹತ್ರ ಒಂದು ಮಾತು, ಅವರ ನಡೆ ನುಡಿ, ನಿಜವಾಗಿ ಸೌಮ್ಯತೆ, ಇದು ಎಲ್ಲರಿಗೂ ಬರೋದಿಲ್ಲ, ಎಲ್ಲ ನೌಕರರಿಗೂ ಬರೋದಿಲ್ಲ, ಸಿಬ್ಬಂದಿಗಳಿಗೆ ಬರೋದಿಲ್ಲ. ಆದರೆ ಅದು ಏನು ಅವರ ಹುಟ್ಟಿನಿಂದ ಬಂದಿದೆ ಅಂತ ಹೇಳ್ತೇನೆ ನಾನು. ಈ ದಿನ ಸಂತೋಷ ಆಗ್ತಿದೆ. ನಾವು ಸ್ಥಳೀಯರು ಅವರನ್ನು ಗೌರವಿಸಲಿಕ್ಕೂ ನಾನು ಮೋಹನ್ ಬಂಗೇರ, ನಾವೆಲ್ಲ ನಿವೃತ್ತಿ ಸರ್ಕಾರಿ ನೌಕರರು. ಮೋಹನ್ ಬಂಗೇರವರು ನಿವೃತ್ತ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟ್ರು, ಹಾಗೂ ಇನ್ನೊಬ್ಬರು ನಮ್ಮ ಗಟ್ಟಿ ಗೋಪಾಲಕೃಷ್ಣ ಗಟ್ಟಿಯವರ ಎಲ್ಲರೂ ನಾವು ಸೇರಿದ್ದೇವೆ. ಮತ್ತು ನಮ್ಮ ಸುಜಾತ ನೇಬರ್ ಹಾಗೂ ಎಲ್ಲರನ್ನು ನಾನು ಎಲ್ಲರ ಪರವಾಗಿ ಹಾಗೂ ನಮ್ಮ ನಾಗರಿಕರ ಪರವಾಗಿ ನಾವು ಪ್ರಥಮವಾಗಿ ನೀಡುವ ಇವತ್ತು ಗೌರವ ಏನೆಂದರೆ, ಭಟ್ನಾಗರ ಪರಿಸರದ ಎಲ್ಲ ನಾಗರಿಕರ ಪರವಾಗಿ ಸರ್, ನಾವು ನಿಮಗೆ ನಮ್ಮ ಅನಂತ ಒಂದು ಪ್ರೀತಿಯ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಇವತ್ತಿನ ಕೇಂದ್ರ ಬಿಂದು ಗಮ್ನಮ್ ದೇವ್ ಬಗ್ಗೆ ಸ್ವಲ್ಪ ಹೇಳಲೇಬೇಕಾಗಿ, ಯಾಕಂದರೆ ನಿವೃತ್ತಿ ಜೀವನ ಎಲ್ಲ ಯಾರೇ ಎಂಪ್ಲಾಯ್ ಆದರೂ ಕೂಡ ಅವರಿಗೆ ಒಂದು ನಿವೃತ್ತಿ ಜೀವನ ಅಂತೇಳಿ ಇದೆ. ಅದು ಇವತ್ತಿನ ಗಮ್ನಮ್ ದೇವ್ ಬಗ್ಗೆ ಹೇಳಬೇಕಾದ್ರೆ ಒಂದು 20 ವರ್ಷ ಯೋಧನಾಗಿ, ನಂತರ 17 ವರ್ಷ ಬ್ಯಾಂಕಿಂಗ್ ಸೇವೆಯಲ್ಲಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದವರು. ಯಾವುದೇ ಇಲಾಖೆ ಇರ್ಬೋದು, ಆದರೆ ಸೇವೆಯಲ್ಲಿ ಬಂದಿದ್ದಾರೆ ಹೋಗಿದ್ದಾರೆ ಅಂತ ಅನ್ನೋದಕ್ಕಿಂತ ಅವರ ಸೇವೆಯನ್ನು ಯಾರು ಕೂಡ, ಈಗ ನಾನು ನಿಮ್ಮನ್ನು ನೋಡುವಾಗಲೇ ಗೊತ್ತಾಯ್ತು ಯಾರೆಲ್ಲ ಪರಿಸರದವರಿದ್ದಾರೆ ಎಲ್ಲರೂ ಅವರ ಬಗ್ಗೆ ಗುಣಗಾನ ಮಾಡ್ತಾರೆ. ಯಾಕೆಂದರೆ ಅವರ ರಿಲೇಷನ್ ಆ ಥರ ಬಾಂಧವ್ಯ ಇತ್ತು. ಕೇವಲ ಸಂಬಳಕ್ಕಾಗಿ ದುಡಿಯುವಂಥ ಉದ್ಯೋಗಿ ಅಲ್ಲ, ಖಂಡಿತವಾಗಿ ಅಲ್ಲ, ಎಲ್ಲರ ಪ್ರೀತಿಯನ್ನು ಪಡ್ಕೊಂಡು ಈ ಬೇರೆ ಈಗ ನನ್ನ ಯಾರಿದ್ದಾರೆ ಇವರಿಗೆಲ್ಲ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಹಾಗಾಗಿ ಅದು ಸತ್ಯ ಮಾತು ನೋಡಿ, ಯಾಕಂದರೆ ಅದು ಬರಬೇಕಾದ್ರೆ ಅದು ಆ ಮಾತಿನಲ್ಲಿ ಬಂತು. ಇವಾಗಲೂ ನಮ್ಮ ಈಗಿನ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಈ ಮುಖ ನೋಡಿ ಮಾತನಾಡುವಂಥ ಒಂದು ಆ ಪ್ರವೃತ್ತಿ ಇದ್ದವರು ಮಾತ್ರ ಒಂದು ಉದ್ಯೋಗಿ ಅಂತ ನಾನು ಹೆಮ್ಮೆ ಪಡ್ತಾ ಹೇಳ್ತೇನೆ. ಕೇವಲ ತಲೆ ಕೆಳಗೆ ಮಾಡಿ ತನ್ನ ಉದ್ಯೋಗ ಆಯಿತು, ನನಗೆ ಸಂಬಳ ಕೊಡ್ತಾರೆ ನಾನಲ್ಲ. ಆ ಜನರ ವಿಶ್ವಾಸವನ್ನು ತಗೊಳ್ಳೋದು ತುಂಬ ಸುಲಭ, ಸ್ವಲ್ಪ ಕಷ್ಟ ಇದೆ. ಆ ಬಾಂಧವ್ಯವನ್ನು ಗಟ್ಟಿಯಾಗಿ ಮಾಡಿದ ಗಮ್ನಮ್ ದೇವ್ ಅವರ ಧರ್ಮಪತ್ನಿ ಕೂಡ ಅವರಿಗೆ ಸಾಥಾಗಿದ್ದಾರೆ. ಹಾಗೆ ಈ ಜೀವನ ಇನ್ನು ನಾಳೆಯಿಂದ ನೀವು ಹೊಸ ಜೀವನ ನೀವು ಬ್ಯಾಂಕಿಗೆ ಕೂಡ ಇಷ್ಟು ಕೊಡುಗೆಯನ್ನು ನೀಡಿದರು, ಇನ್ನೂ ಕೂಡ ನಿಮ್ಮ ಸೇವೆ ನಿರಂತರವಾಗಿರಲಿ. ಯಾಕೆಂದರೆ ಬ್ಯಾಂಕ್ ನಾವು ಒಂದು ಅನ್ನದ ತಟ್ಟೆ, ಯಾವಾಗಲೂ ನಾವು ಅದರ ಸೇವೆಯನ್ನು ನಮಗೆ ಕೊಟ್ಟಂಥ ನಮಗೆ ಏನೆಲ್ಲ ಕೊಟ್ಟಿದ್ದು ಅದೆಲ್ಲ ಬ್ಯಾಂಕಿಗೆ ಕೊಟ್ಟಿದೆ. ಹಾಗಾಗಿ ನಾವು ಬ್ಯಾಂಕಿನ ಋಣ ಯಾವಾಗಲೂ ನಮ್ಮ ಹತ್ರ ಇದ್ದೇ ಇರಬೇಕಾಗ್ತದೆ. ನಿಮ್ಮ ಕೊಡುಗೆ ಇನ್ನೂ ಕೂಡ ಇರಲಿ, ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಸುಖಕರವಾಗಿರಲಿ ಅಂತ ನಾನು ಶುಭ ಹಾರೈಸ್ತೇನೆ. ನಾನು 2 ಮಾತುಗಳನ್ನು ಮುಗಿಸ್ತಾರೆ. ನಾನು ಮತ್ತು ಗಮ್ನಮ್ ಸರ್ ಮೊದಲಲ್ಲಿ ಹೊಸಬೆಟ್ಟು ಬ್ರಾಂಚ್ ಮಂಜೇಶ್ವರದಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ದೇವೆ, ಒಂದು 2 ಮಂತ್ಸ್ ಮಾತ್ರ. ಆನಂತರ 2020ಯಲ್ಲಿ ನಾನು ಈ ತೊಕ್ಕೊಟ್ಟು ಬ್ರಾಂಚಿಗೆ ಜಾಯ್ನ್ ಆಗಿದ್ದೆ. ಅದಾಗಿ 1 ವರ್ಷ ನಂತರ ಅವರು ಈ ಬ್ರಾಂಚಿಗೆ ಬಂದಿದ್ದಾರೆ. ಈಗ ಸರಿಸುಮಾರು ಒಂದು 5 ವರ್ಷಗಳ ಕಾಲ ನಾವಿಬ್ಬರು ಒಟ್ಟಿಗೆ ವರ್ಕ್ ಮಾಡಿದ್ದೇವೆ. ಅವರ ಬಗ್ಗೆ ಹೇಳೋದಾದರೆ, ಅವರ ನೇಚರ್ ಬಗ್ಗೆ ಹೇಳೋದಾದರೆ,
ಅವರು ಅಡ್ಜಸ್ಟ್ ಮಾಡ್ತಾರೆ. ನಾವೊಂದು ಏನಾದರೂ ಒಂದು ಕೆಲಸ ಹೇಳಿದರೆ ಆಗೋದಿಲ್ಲ ನನ್ನಿಂದ, ಅದು ಕೆಲಸ ಮಾತ್ರ ಮಾಡ್ತಾರೆ, ಕಂಡೀಷನ್ಸ್ ಇರೋಲ್ಲ. ಏನು ಹೇಳಿದರೆ ಮಲ್ಪೆ ಮೇಡಮ್ ಅಂತ ಹೇಳಿಕೊಂಡು ಮಾಡ್ತಾರೆ. ಸ್ಟಾಫ್ ಜೊತೆ ಒಳ್ಳೆಯದಾಗಿದ್ದಾರೆ. ಮತ್ತೊಂದು ಹೇಳಿದರೆ ಅವರು ಡೆಡಿಕೇಟೆಡ್ ವರ್ಕ್, ಯಾಕಂತಂದರೆ ಅವರು ಯಾವತ್ತೂ ರಜೆ ತುಂಬ ತೆಗೆಯೋದಿಲ್ಲ. ಅವರೆಲ್ಲ ಲಾಸ್ಟ್ ಮಂತಲ್ಲೇ ಹೇಳ್ತಿದ್ರು ನಂದು ತುಂಬ ರಜೆ ಉಂಟು, ನಾನು ತೆಗೀಲಿಲ್ಲ ಹೇಳಿ. ಆದರೂ ಕೆಲವರು ಈ ರಿಟೈರ್ಡ್ ಆಗೋಗೆ ರಜೆ ತೆಗಿತಾರೆ, ನಂದು ರಜೆ ವೇಸ್ಟ್ ಆಗುತ್ತೆ, ಆ ಥರದವರಲ್ಲ. ಅವಾಗ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ನಮ್ಮದು ರಜೆ ವೇಸ್ಟ್ ಆದರೂ ಪರವಾಗಿಲ್ಲ, ನಮಗೊಂದು ಆರೋಗ್ಯ ಕೊಟ್ಟಿದ್ದಾರೆ, ನಾವು ಡೈಲಿ ಬ್ರಾಂಚಿಗೆ ಬಂದು ವರ್ಕ್ ಮಾಡುವ ಹಾಗೆ ಆಯ್ತಲ್ಲ, ರಿಟೈರ್ಡ್ ಆಗೋ ತನಕ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕಲ್ಲ, ಅದು ನಮ್ಮದೊಂದು ಭಾಗ್ಯ ಅಂತ ಹೇಳ್ತಾ ಇದ್ದೆ. ಹೌದು, ಅದೇ ಥರ ಅವರು ಈಗ ನಾನು ನೋಡಿದ ಪ್ರಕಾರ ಅದೇ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಕಸ್ಟಮರ್ ಜೊತೆನೂ ಹಾಗೆಯೇ ಒಳ್ಳೆ ರೀತಿಯಲ್ಲೇ ಸಹಕರಿಸ್ತಾರೆ, ಏನಾದರೂ ಇದ್ದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತಾರೆ. ಸೊ ಇಷ್ಟು ದಿನ ಒಂದು ಅವಸರದ ಜೀವನ ಬಿಟ್ಟು ಇನ್ನೀಗ ನಿವೃತ್ತಿ ಜೀವನಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವೊಂದು ಭಗವಂತನಲ್ಲಿ ಅವರಿಗೊಂದು ಆರೋಗ್ಯವನ್ನು ಆಯುಸ್ಸನ್ನು ಒಂದು ಕೊಡಲಿ ಒಂದಂತ ಬೇಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಇಂದಿನ ಕೇಂದ್ರ ಬಿಂದುವಾಗಿ ಅಂತ ಶ್ರೀಯುತ ಗಮನ್ ದೇವರಿಗೆ ಬೀಳ್ಕೊಡುಗೆ ಸಮಾರಂಭವಾಯಿತು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆಲ್ಲರಿಗೂ ಗಮನಂಸರ್ ದೇವ್ ಅವರ ಪರವಾಗಿ ಕೂಡ ಹಾಗೂ ಬ್ಯಾಂಕಿನ ಪರವಾಗಿ ಕೂಡ ನಾವು ಧನ್ಯವಾದನ ಅರ್ಪಿಸ್ತೇನೆ. ಅದೇ ರೀತಿ ಸ್ಥಳೀಯರಿಗೆ ಕೂಡ ಯಾರೆಲ್ಲ ಅವರ ಮೇಲೆ ತುಂಬ ಪ್ರೀತಿ ಇಟ್ಟು ಬಂದವರಿಗೆ ಸನ್ಮಾನ ಮಾಡಿದ್ದೀರಿ, ಅವರಿಗೂ ಕೂಡ ನಮ್ಮ ಬ್ಯಾಂಕಿನ ಪರವಾಗಿ ಮತ್ತು ಅವರ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಅವರ ಧರ್ಮಪತ್ನಿ ಇದ್ದಾರೆ, ಅವರಿಗೂ ಕೂಡ ನಮ್ಮ ಬ್ಯಾಂಕಿನ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಬ್ರಾಂಚಿನ ಪರವಾಗಿ ಮತ್ತು ಯೂನಿಯನ್ ಬ್ಯಾಂಕಿನ ಪರವಾಗಿ ಮತ್ತು ನಮ್ಮ ಎಂಪ್ಲಾಯರ್ ಅಸೋಸಿಯೇಷನ್ ಯೂನಿಯನ್ ಪರವಾಗಿ ಕೂಡ ನಾವು ಗಮನ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತೆ ಎಲ್ಲರಿಗೂ ಕೂಡ ಧನ್ಯವಾದನ ಅರ್ಪಿಸ್ತಾ, ಅವರ ರಿಟೈರ್ಡ್ ಲೈಫು ಅತ್ಯುತ್ತಮವಾಗಿರಲಿ, ಅವರಿಗೆ ದೇವರು ಅನ್ನ ಆಯುಸ್ಸು ಆರೋಗ್ಯವೆಲ್ಲ ಕೊಟ್ಟು ಅವರನ್ನು ಕರುಣಿಸಲಿ. ಮತ್ತು ಇನ್ನೂ ಕೂಡ ಅವರು ಯಂಗಾಗಿದ್ದಾರೆ, ಇನ್ನೂ ಕೂಡ ನಮ್ಮೊಟ್ಟಿಗೆ ಸಹಕಾರವಿರಲಿ, ನಮ್ಮ ಬ್ಯಾಂಕಿಗೆ ಇನ್ನೂ ಕೂಡ ಹೆಚ್ಚಿನ ಅಂತ ಹೇಳ್ತಾರಲ್ಲ ಪ್ರೋತ್ಸಾಹ ಕೊಡ್ತಾ ಇರಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ನಿಜವಾದ ಅಂಜಕ್ಕೆ ಕಣ್ಣ ಒಂಜಿ ಸೌಮ್ಯ ಸರಳ